ओम शांति। पिता श्री शुबाबा याद है। मुरली दिनांक 10/8/2026। मीठे बच्चे, जैसे बाप अपकारियों पर भी उपकार करते हैं, ऐसे तुम भी फॉलो फादर करो, सुखदाई बनो, इस ದೇಹ को बोलते जाओ। ಮಧುರ ಮಕ್ಕಳೇ, ಹೇಗೆ ತಂದೆ ಅಪಕಾರಿಗಳ ಮೇಲೆಯೂ ಉಪಕಾರ ಮಾಡುತ್ತಾರೋ ಹಾಗೆಯೇ ನೀವು ತಂದೆಯನ್ನ ಅನುಕರಣೆ ಮಾಡಿ ಸುಖದಾಯಿಯಾಗಿ ಈ ದೇಹವನ್ನ ಮರೆಯುತ್ತಾ ಹೋಗಿ। ಪ್ರಶ್ನೆ: देही अभिमानी रहने वाले बच्चों की मुख्य निशानियां क्या होगी? ಆತ್ಮಾಭಿಮಾನಿ ಆಗಿರುವಂತಹ ಮಕ್ಕಳ ಮುಖ್ಯ ಚಿಹ್ನೆಗಳೇನು? उत्तर: फर्स्ट पॉइंट, उनका आपस में बहुत बहुत रूहानी प्रेम होगा। ಅವರದು ಪರಸ್ಪರ ಬಹಳಷ್ಟು ಬಹಳಷ್ಟು ಆತ್ಮಿಕ ಪ್ರೀತಿ ಇರುವುದು। सेकंड पॉइंट, वे कभी एक दो की खामियों का वर्णन नहीं करेंगे। ಅವರು ಎಂದೂ ಪರಸ್ಪರರ ಕೊರತೆಗಳ ವರ್ಣನೆಯನ್ನ ಮಾಡುವುದಿಲ್ಲ। थर्ड पॉइंट, वे बहुत बहुत ಸುಖದಾಯಿ होंगे। ಅವರು ಬಹಳಷ್ಟು ಸುಖದಾಯಿಗಳಾಗಿರುತ್ತಾರೆ। फोर्थ पॉइंट, उनकी खुशी कभी गायब नहीं होगी। ಅವರ ಖುಷಿ ಎಂದೂ ದೂರ ಆಗುವುದಿಲ್ಲ। ಸದಾ ಅಪಾರ ಖುಷಿ में रहेंगे। ಸದಾ ಅಪಾರ ಖುಷಿಯಲ್ಲಿರುತ್ತಾರೆ। फिफ्थ पॉइंट, कभी मतभेद में नहीं आएंगे। ಎಂದೂ ಮತಭೇದದಲ್ಲಿ ಬರುವುದಿಲ್ಲ। सिक्स्थ पॉइंट, हम आत्मा बाई बाई है, इस स्मृति से गुणग्राही होंगे। उन्हें सबके गुण ही दिखाई देंगे। ನಾವು ಆತ್ಮಗಳು ಸೋದರ ಸೋದರರು ಎನ್ನುವ ಸ್ಮೃತಿಯಿಂದ ಗುಣಗ್ರಾಹಿಗಳಾಗಿರುತ್ತಾರೆ। ಅವರಿಗೆ ಸರ್ವರ ಗುಣಗಳೇ ಕಾಣಿಸುವವು। वे खुद भी गुणवान होंगे और दूसरों को भी गुणवान बनाएंगे। ಅವರು ಸ್ವಯಂ ಗುಣವಂತರಾಗಿರುತ್ತಾರೆ ಮತ್ತು ಅನ್ಯರನ್ನು ಗುಣವಂತರನ್ನಾಗಿ ಮಾಡುತ್ತಾರೆ। सेवेंथ पॉइंट, उन्हें एक बाप के सिवाय और कोई याद नहीं आएगा। ಅವರಿಗೆ ಒಬ್ಬ ತಂದೆ ವಿನಃ ಬೇರೆ ಯಾರೂ ನೆನಪಿಗೆ ಬರುವುದಿಲ್ಲ। ओम शांति। ऊंचे ते ऊंचे बेहद के बाप के सम्मुख तुम सब बच्चे बैठे हो। ಶ್ರೇಷ್ಠಾತಿ ಶ್ರೇಷ್ಠ ಬೇಹದ್ದಿನ ತಂದೆಯ ಸಮ್ಮುಖದಲ್ಲಿ ನೀವೆಲ್ಲ ಮಕ್ಕಳು ಕುತ್ಕೊಂಡಿದ್ದೀರಿ। तुम कितने भाग्यशाली हो जो ऐसा बाप मिला है। ನೀವೆಷ್ಟೊಂದು ಭಾಗ್ಯಶಾಲಿಗಳು, ನಿಮಗೆ ಇಂತಹ ತಂದೆ ಸಿಕ್ಕಿದ್ದಾರೆ। तुम ज्ञान सागर बाप के पास आए हो, ज्ञान रत्नों से झोली भरने कमाई करने। ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನೀವು ಜ್ಞಾನ ಸಾಗರ ತಂದೆ ಬಳಿ ಬಂದಿದ್ದೀರಿ, ಜ್ಞಾನ ರತ್ನಗಳಿಂದ ಜೋಳಿಗೆಯನ್ನ ತುಂಬಿಸಿಕೊಳ್ಳಲು, ಸಂಪಾದನೆ ಮಾಡಿಕೊಳ್ಳಲು। बाप तुम मीठे मीठे बच्चों को कितना ऊंच ले जाते हैं। ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ, ನಾನು ನಿಮಗೆ ಮುದ್ರಾತಿ ಮುದ್ರ ಮಕ್ಕಳನ್ನ ಇಷ್ಟೊಂದು ಉನ್ನತಿಯಲ್ಲಿ ಕರೆದುಕೊಂಡು ಹೋಗ್ತೇನೆ ಅಥವಾ ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡ್ತೇನೆ। बाप तो सिर्फ तुम बच्चों को ही देखते हैं, उनको तो किसी को याद नहीं करना है। ಬಾಬಾ ಅಂತೂ ಕೇವಲ ಮಕ್ಕಳನ್ನ ಮಾತ್ರ ನೋಡ್ತಾರೆ, ಬಾಬಾ ಇನ್ಯಾರನ್ನೂ ನೆನಪು ಮಾಡಬೇಕಾಗಿಲ್ಲ। उनकी आत्मा को तो बाप को याद करना है। ಆದರೆ ಬ್ರಹ್ಮ ತಂದೆಯ ಆತ್ಮನೂ ಸಹ
ಶಿವಬಾಬರವರನ್ನ ನೆನಪು ಮಾಡಬೇಕಾಗಿದೆ. ಬಾಪ್ कहते हैं हम दोनों तुम बच्चों को ही देखते हैं. ಶಿವಬಾಬಾ ಹೇಳ್ತಾ ಇದ್ರೆ ನಾನು ಮತ್ತು ಬಾಪ್ ದಾದಾ ಇಬ್ರು ಸಹ ನೀವು ಮಕ್ಕಳನ್ನೇ ನೋಡ್ತೀವಿ. ಮುಜ್ ಆತ್ಮ ಕೋ ತೋ ಸಾಕ್ಷಿ ಹೋ ನಹಿ ದೇಖ್ನಾ ಹೈ, ಪರಂತು ಬಾಪ್ ಕೆ ಸಂಗ್ ಮೇ ಮೇ ಬಿ ಐಸೆ ದೇಖ್ತಾ ಹೂಂ. ಬ್ರಹ್ಮ ತಂದೆ ತಿಳಿಸ್ತಾ ಇದ್ರೆ ನನ್ನ ಆತ್ಮ ಅಂತೂ ಸಾಕ್ಷಿಯಾಗಿ ನೋಡ್ಬೇಕಾಗಿಲ್ಲ, ಆದ್ರೆ ಬಾಬಾ ಜೊತೆಗಿರುವ ಕಾರಣ ನಾನು ಅದೇ ರೀತಿ ನೋಡ್ತೀನಿ. ಬಾಪ್ಗೆ ಸಾಥ್ ರಹತಾ ತೋ ಹೂನಾ, ಬಾಬನ್ ಜೊತೆಗಂತೂ ಇರ್ತೀನಲ್ವಾ ಅಂತ ಹೇಳ್ತಿದ್ದಾರೆ. ಉನ್ಕಾ ಬಚ್ಚಾ ಹೂ ತೋ ಸಾಥ್ ಮೇ ದೇಖ್ತಾ ಹೂಂ, ಅವ್ರ ಮಗು ಆಗಿದ್ದೇನಂದ್ಮೇಲೆ ಅವ್ರ ಜೊತೆಗೆ ನಾನು ನೋಡ್ತೀನಿ ಅಂತ ಬ್ರಹ್ಮ ತಂದೆ ತಿಳಿಸ್ತಾ ಇದ್ದಾರೆ. ಮೇ ವಿಶ್ವ ಕಾ ಮಾಲಿಕ್ ಬನ್ ಘೂಮ್ತಾ ಹೂಂ, ಜೈಸೆ ಕೆ ಮೇ ಹಿ ಯಹ ಕರ್ತಾ ಹೂಂ, ನಾನೇ ವಿಶ್ವದ ಮಾಲೀಕನಾಗಿ ಸುತ್ತಾಡ್ತೀನಿ. ಹೇಗಂದ್ರೆ ನಾನೇ ಇದನ್ನೆಲ್ಲ ಮಾಡ್ತಾ ಇದ್ದೀನೋ ಎನ್ನುವ ಹಾಗೆ ಅಂತ ಹೇಳ್ತಿದ್ದಾರೆ. ಮೇ ದೃಷ್ಟಿ ದೇತಾ ಹೂಂ ದೇಹ ಸಹಿತ ಸಬ್ ಕುಚ್ ಭೂಲ್ನಾ ಹೋತಾ ಹೈ, ನಾನು ದೃಷ್ಟಿಯನ್ನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ದೇಹ ಸಹಿತವಾಗಿ ಎಲ್ಲವನ್ನ ಮರಿಬೇಕಾಗಿದೆ. ಬಾಕಿ ಬಾಪ್ और ಬಚ್ಚಾ ಜೈಸೆ ಏಕ್ ಹೋ ಜಾತೆ ಹೈ, ಬಾಕಿ ಬಾಬಾ ಮತ್ತು ಮಗು ಇಬ್ರು ಒಂದೇ ಆದ ಹಾಗೆ ಆಗ್ಬಿಡ್ತಾರೆ. ತೋ ಬಾಪ್ ಸಮಜಾತೆ ಹೈ ಮೀಟೆ ಬಚ್ಚೆ ಖೂಬ್ ಪುರುಷಾರ್ಥ ಕರೋ, ಅಂದ್ಮೇಲೆ ಬಾಬಾ ತಿಳಿಸ್ತಾ ಇದ್ದಾರೆ, ಮೊದಲ ಮಕ್ಕಳೇ ಸಂಪೂರ್ಣ ಪುರುಷಾರ್ಥ ಮಾಡಿ. ಜೈಸೆ ಬಾಪ್ ಅಪ್ಕಾರ್ಯೋಂ ಪರ್ ಬಿ ಉಪಕಾರ ಕರ್ತೆ ಹೈ, ऐसे तुम भी ಫಾಲೋ ಫಾದರ್ ಕರೋ ಸುಖದಾಯಿ ಬನೋ. ಹೇಗೆ ತಂದೆ ಅಪಕಾರಿಗಳ ಮೇಲೆ ಉಪಕಾರ ಮಾಡ್ತಾರೋ ಅದೇ ರೀತಿ ನೀವು ತಂದೆಯನ್ನ ಅನುಕರಣೆ ಮಾಡಿ ಸುಖದಾಯಿಗಳಾಗಿ. ಆಪಸ್ ಮೇ ಕಭಿ ಲಡೋ ಜಗಡೋ ನಹಿ, ಬಾಬಾ ತಿಳಿಸ್ತಾ ಇದ್ದಾರೆ, ಎಂದೂ ಪರಸ್ಪರ ಜಗಳ ಕಲಹಗಳನ್ನ ಮಾಡ್ಕೊಳ್ಬೇಡಿ. ಅಪ್ನೆ ಕೋ ಆತ್ಮ ಸಮಜ್ ಇಸ್ ದೇಹಕ್ಕೋ ಭೂಲ್ತೆ ಜಾವು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ಈ ದೇಹವನ್ನ ಮರಿತಾ ಹೋಗಿ. ಸಿವಾಯೆ ಏಕ್ ಬಾಪ್ಗೆ ಔರ್ ಕೊಯಿ ಯಾದ್ ನ ಆಯೆ, ಒಬ್ಬ ತಂದೆ ವಿನಃ ಇನ್ಯಾರ ನೆನಪು ಬರಬಾರದು. ಯಹ ಬಿ ಜೈಸೆ ಜೀತೆ ಜಿ ಮೌತ್ ಕಿ ಅವಸ್ಥಾ ಹೈ, ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಒಬ್ಬ ತಂದೆ ವಿನಃ ಇನ್ನು ಯಾರ ನೆನಪು ಬರಬಾರದು. ಇದು ಒಂದು ರೀತಿ ಬದುಕಿದ್ದಂತೆ ಸತ್ತ ಸ್ಥಿತಿ ಅಂತ ಹೇಳ್ತಿದ್ದಾರೆ ಬಾಬಾ. ಇಸ್ ದುನಿಯಾ ಸೆ ಜೈಸೆ ಮರ್ ಗಯೆ, ಈ ಜಗತ್ತಿನಿಂದ ಸತ್ತ ಹಾಗೆ ಅಂತ ಹೇಳ್ತಿದ್ದಾರೆ ಬಾಬಾ. ಕತೆ ಬಿ ಹೇ ಆಪ್ ಮುಯೆ ಮರ್ ಗೈ ದುನಿಯಾ, ಹೇಳ್ತಾರೆ ನಾವು ಸತ್ರೆ ನಮ್ಮ ಪಾಲಿಗೆ ಜಗತ್ತೇ ಸತ್ತ ಹಾಗೆ. ಯಹ ತುಮ್ಕೋ ಜೀತೆ ಜಿ ಮರ್ನಾ ಹೇ, ಶರೀರ್ ಕಾ ಭಾನ್ ಉಡಾತೆ ರಹೋ, ಆದ್ರೆ ಇಲ್ಲಿ ನೀವು ಬದುಕಿದ್ದಂತೆ ಸಾಯ್ಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಶರೀರದ ಅಭಿಮಾನವನ್ನ ದೂರ ಮಾಡ್ತಾ ಹೋಗಿ. ಏಕಾಂತ್ ಮೇ ಬೈಟ್ ಅಭ್ಯಾಸ ಕರ್ತೆ ರಹೋ, ಈ ರೀತಿ ಬಾಬಾ ಹೇಳ್ತಾ ಇದ್ದಾರೆ, ಏಕಾಂತದಲ್ಲಿ ಕುಳಿತು ಅಭ್ಯಾಸ ಮಾಡ್ತಾ ಇರಿ. ಸವೇರೆ ಏಕಾಂತ್ ಮೇ ಬೈಟ್ ಅಪ್ನೆ ಸಾಥ್ ಬಾತೆ ಕರೋ, ಬಾಬಾ ಹೇಳ್ತಾ ಇದ್ರೆ ಬೆಳಿಗ್ಗೆ ಏಕಾಂತದಲ್ಲಿ ಕುಳಿತು ನಿಮ್ಮೊಂದಿಗೆ ನೀವೇ ಮಾತನಾಡ್ಕೊಳ್ಳಿ. ಬಹುತ್ ಉಕ್ಕೀರ್ ಸೆ ಬಾಪ್ ಕೋ ಯಾದ್ ಕರೋ, ಬಹಳಷ್ಟು ಉಮಂಗ ಉತ್ಸಾಹದಿಂದ ತಂದೆಯನ್ನ ನೆನಪು ಮಾಡಿ. ಬಾಬಾ ಬಸ್ ಅಭಿ ಹಮ್ ಆಪ್ಕಿ ಗೋದ್ ಮೇ ಆಯಾ ಕಿ ಆಯಾ, ಬಾಬಾ ತಿಳಿಸ್ತಾ ಇದ್ದಾರೆ, ಇಷ್ಟು ಉಮಂಗದಿಂದ ಬಾಬಾ ನೆನಪು ಮಾಡಬೇಕಾಗಿದೆ. ಬಾಬಾ ನಾವೀಗ ನಿಮ್ಮ ಮಡಿಲಿಗೆ ಬಂದ್ವಿ ಅಂದ್ರೆ ಬಂದ್ವಿ ಬಾಬಾ ಅಂತ ನೆನಪು ಮಾಡಿ ಮಾತನಾಡಿ. ಬಸ್ ಏಕ್ ಕಿ ಯಾದ್ ಮೇ ಹಿ ಶರೀರ್ ಕಾ ಅಂತ್ ಹೋ, ಇಸ್ಕೋ ಕಹಾ ಜಾತಾ ಹೈ ಏಕಾಂತ್. ಬಾಬಾ ತಿಳಿಸ್ಕೊಡ್ತಿದ್ರೆ ಕೇವಲ ಒಬ್ಬ ತಂದೆ ನೆನಪಿನಲ್ಲೇ ಶರೀರದ ಅಂತ್ಯ ಆಗಬೇಕು, ಇದಕ್ಕೆ ಹೇಳಲಾಗ್ತದೆ ಏಕಾಂತ. ಬಾಪ್ ಕೋ ಯಾದ್ ಕರ್ತೆ ಕರ್ತೆ ಯಹ ಶರೀರ್ ರೂಪಿ ಚಮಡಿ ಚೂಟ್ ಜಾಯೇಗಿ, ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ತಂದೆಯನ್ನ ನೆನಪು ಮಾಡ್ತಾ ಮಾಡ್ತಾ ಈ ಶರೀರ ರೂಪಿ ಚರ್ಮ ಬಿಟ್ಟೋಗ್ಬಿಡ್ತದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ತುಮ್ ಜಾನ್ತೆ ಹೋ ಯಹ ಪುರಾನಿ ದುನಿಯಾ ಪುರಾನಿ ದೇಹ ಕಲಾಸ್ ಹೋ ಜಾನೆ ಹೈ, ಬಾಬಾ ತಿಳಿಸ್ತಾ ಇದ್ದಾರೆ, ನಿಮಗ್ ಗೊತ್ತು ಈ ಹಳೆಯ ಜಗತ್ತು ಹಳೆಯ ದೇಹ ಸಮಾಪ್ತಿ ಆಗುವಂತಹದ್ದಿದೆ. ಬಾಕಿ ಪುರುಷಾರ್ಥ ಕೇಲೆ ಥೋಡಾಸ ಸಂಗಮ್ ಕಾ ಸಮಯ ಹೈ, ಬಾಕಿ ನೀವು ಪುರುಷಾರ್ಥ ಮಾಡುವುದಕ್ಕೋಸ್ಕರ ಸ್ವಲ್ಪ ಸಂಗಮ ಯುಗದ ಸಮಯ ಇದೆ ಅಂತ ಹೇಳ್ತಿದ್ದಾರೆ. ಬಚ್ಚೆ ಪೂछते हैं ಬಾಬಾ ಯಹ ಪಢಾಯಿ ಕಬ್ ತಕ್ ಚಲೇಗಿ, ಮಕ್ಕಳು ಕೇಳ್ತಾರೆ, ಬಾಬಾ ಈ ಶಿಕ್ಷಣ ಎಲ್ಲಿವರೆಗೂ ನಡೀತದೆ. ಬಾಬಾ कहते जब तक दैवी राजधानी स्थापन हो जाए तब तक सुनाते रहेंगे, फिर ट्रांसफर होंगे नई दुनिया में.
ಅದಕ್ಕೆ ಬಾಬಾ ಹೇಳ್ತಾ ಇದ್ರೆ ಎಲ್ಲಿವರೆಗೂ ದೈವಿ ರಾಜಧಾನಿ ಸ್ಥಾಪನೆ ಆಗೋದಿಲ್ವೋ ಅಲ್ಲಿವರೆಗೂ ಅಥವಾ ದೈವಿ ರಾಜಧಾನಿ ಸ್ಥಾಪನೆ ಆಗುವವರೆಗೂ ನಾನು ತಿಳಿಸ್ತಾನೆ ಇರ್ತೀನಿ, ನಂತರ ನೀವು ಹೊಸ ಜಗತ್ತಿಗೆ ಟ್ರಾನ್ಸ್ಫರ್ ಆಗ್ಬಿಡ್ತೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ಯಾ ಪುರಾನಾ ಶರೀರ್ ಹೇ, कुछ न कुछ कर्म भोग भी चलता रहता है, इसमें बाबा मदद करे यह उम्मीद नहीं रखनी चाहिए. ಬಾಬಾ ತಿಳಿಸ್ತಾ ಇದ್ದಾರೆ, ಇದು ಹಳೆಯ ಶರೀರ, ಇದಕ್ಕೆ ಸ್ವಲ್ಪ ಕರ್ಮ ಭೋಗಗಳು ನಡೀತಾನೆ ಇರ್ತವೆ, ಇದರಲ್ಲಿ ಬಾಬಾ ಸಹಯೋಗ ಕೊಡ್ರಿ ಅಂದ್ರೆ ಈ ಒಂದು ಭರವಸೆಯನ್ನ, ಈ ಒಂದು ಆಸೆಯನ್ನ ಇಟ್ಕೊಳ್ಬೇಡಿ ಅಂತ ಹೇಳ್ತಿದ್ದಾರೆ ಬಾಬಾ. ದೇವಾಲ ನಿಕ್ಲಾ बीमार हुआ, बाप कहेंगे यह तुम्हारा हिसाब किताब. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನಿಮಗೆ ಹಾನಿ ಆಯ್ತು, ಲಾಸ್ ಆಯ್ತು, ಅಥವಾ ಏನೋ ಕಾಯಿಲೆ ಬಂತು ಅಂದ್ರೆ ಬಾಬಾ ಹೇಳ್ತಾರೆ, ಮಕ್ಕಳೇ ಇದು ನಿಮ್ಮ ಲೆಕ್ಕಾಚಾರ ಆಗಿದೆ. ಹಾ ಫಿರ್ ಬಿ ಯೋಗ ಸೆ ಆಯು ಬಡೇಗಿ, ಆದ್ರೂ ಯೋಗದಿಂದ ನಿಮ್ಮ ಆಯಸ್ಸು ವೃದ್ಧಿ ಆಗ್ತದೆ ಅಂತಾರೆ ಬಾಬಾ. ಅಪ್ನಿ ಮೆಹನತ್ ಕರೋ, ಕೃಪಾ ಮಾಂಗೋ ನಹಿ, ನಿಮ್ಮದೇ ಆದಂತಹ ಪರಿಶ್ರಮ ಪಡಿ, ಕೃಪೆಯನ್ನ ಬೇಡಬೇಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಪ್ ಕೋ ಜಿತ್ನಾ ಯಾದ್ ಕರೆಂಗೆ इसमें ही कल्याण है, जितना हो सके योग बल से काम लो. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ತಂದೆನ ಎಷ್ಟು ನೆನಪು ಮಾಡ್ತಿರೋ ಅಷ್ಟು ಕಲ್ಯಾಣ ಇದೆ, ಎಷ್ಟು ಸಾಧ್ಯವೋ ಅಷ್ಟು ಯೋಗ ಬಲದಿಂದವೇ ಪ್ರತಿಯೊಂದು ಕಾರ್ಯವನ್ನ ಮಾಡಿ. ಭಕ್ತಿ ಮಾರ್ಗ ಮೇ ಗಾತೆ ಹೇ, ಮುझे पलकों में छिपा लो, प्रिय चीज को नूरे रतन प्राण प्यारे कहते हैं. ಬಾಬಾ ತಿಳಿಸ್ಕೊಡ್ತಿದ್ರೆ, ಭಕ್ತಿಯಲ್ಲೂ ಸಹ ಪರಮಾತ್ಮನಿಗೆ ಹೇಳ್ತಾರೆ, ಪರಮಾತ್ಮ ನೀನು ನಿನ್ನ ಕಣ್ಣ ರೆಪ್ಪೆಯಲ್ಲಿ ನನ್ನನ್ನ ಅಡಗಿಸಿಟ್ಕೊಳ್ಳಂತ ಹೇಳ್ತಾರೆ. ಅಂದ್ರೆ ಪ್ರಿಯವಾದಂತಹ ವಸ್ತುವಿಗೆ ಕಣ್ಮಣಿ, ಕಣ್ರತ್ನ ಅಥವಾ ನೂರೇ ರತ್ನ ಅಥವಾ ಪ್ರಾಣ ಪ್ರಿಯ ಅಂತನೂ ಹೇಳ್ತಾರೆ. ಯಹ ಬಾಪ್ ತು ಬಹುತ್ ಪ್ರಿಯ ಹೇ ಪರಂತು ಹೇ ಗುಪ್ತ್. ಆದ್ರೆ ಬಾಬಾ ಅಂತೂ ಬಹಳಷ್ಟು ಪ್ರಿಯ ಆಗಿದ್ದಾರೆ, ಆದ್ರೆ ಗುಪ್ತ ಆಗಿದ್ದಾರೆ. ಉನ್ಕೆ ಲೇ ಲವ್ ಐಸಾ ಹೋನಾ ಚಾಹಿಯೇ ಜೋ ಬಾತ್ ಮತ್ ಪುಛೋ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಆ ತಂದೆಯ ಬಗ್ಗೆ ನಿಮ್ಗೆ ಇಷ್ಟು ಪ್ರೀತಿ ಇರಬೇಕು, ಹೇಳೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ಪ್ರೀತಿ ಇರಬೇಕು. ಬಚ್ಚೋಂ ಕೋ ತೋ ಬಾಪ್ ಅಪ್ನಿ ಪಲ್ಕೋ ಮೇ ಚಿಪಾತೆ ಹಿ ಹೇ. ಮಕ್ಕಳನ್ನಂತೂ ಬಾಬಾ ತಮ್ಮ ಒಂದು ಕಣ್ರೆಪ್ಪೆಯಲ್ಲಿ ಬಚ್ಚಿಟ್ಕೊಳ್ತಾರೆ ಅಥವಾ ರಕ್ಷಣೆ ಕೊಡ್ತಾರೆ. ಅಲ್ಲಿ ಪಲ್ಕೆ ಕೋಯಿ ಯಹ ಆಂಕೆ ನಹಿ ಯಹ ತೋ ಬುದ್ಧಿ ಕಿ ಬಾತ್ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಕಣ್ಣು ರೆಪ್ಪೆ ಅಂದ್ರೆ ಈ ಸ್ಥೂಲ ಕಣ್ಣಿನ ಮಾತಲ್ಲ, ಇದಂತೂ ಬುದ್ಧಿಯ ಮಾತು ಅಂತ ಹೇಳ್ತಿದ್ದಾರೆ ಬಾಬಾ. ಮೋಸ್ಟ್ ಬಿಲಿವೆಡ್ ನಿರಾಕಾರ ಬಾಪ್ ಹಮೆ ಪಡಾ ರಹೆ ಹೇ. ಅತಿ ಪ್ರಿಯ ನಿರಾಕಾರ ತಂದೆ ನಮಗೆ ಓದಿಸ್ತಾ ಇದ್ದಾರೆ. ವಹ ಜ್ಞಾನ ಕಾ ಸಾಗರ್, ಸುಖ ಕಾ ಸಾಗರ್, ಪ್ಯಾರ್ ಕಾ ಸಾಗರ್ ಹೇ. ಅವರು ಜ್ಞಾನ ಸಾಗರ, ಸುಖ ಸಾಗರ, ಪ್ರೀತಿಯ ಸಾಗರ ಆಗಿದ್ದಾರೆ. ಐಸೆ ಮೋಸ್ಟ್ ಬಿಲ್ವೆಡ್ ಬಾಪ್ ಕೆ ಸಾಥ್ ಕಿತ್ನಾ ಪ್ಯಾರ್ ಹೋನಾ ಚಾಹಿಯೇ. ಬಾಬಾ ತಿಳಿಸ್ತಾ ಇದ್ದಾರೆ, ಇಂತಹ ಅತಿ ಪ್ರಿಯ ತಂದೆಯೊಂದಿಗೆ ಇಷ್ಟೊಂದು ನಿಮ್ಗೆ ಪ್ರೀತಿ ಇರಬೇಕಾಗಿದೆ. ಬಚ್ಚೋಂ ಕಿ ಕಿತ್ನಿ ನಿಷ್ಕಾಮ್ ಸೇವಾ ಕರ್ತೆ ಹೇ, ತುಮ್ ಬಚ್ಚೋಂ ಕೋ ಹೀರೆ ಜೈಸಾ ಬನಾತೆ ಹೇ. ಬಾಬಾ ಮಕ್ಕಳಿಗೆ ನಿಷ್ಕಾಮ ಸೇವೆಯನ್ನ ಮಾಡ್ತಾರೆ, ಮಕ್ಕಳಿಗೆ ವಜ್ರ ಸಮಾನ ಮಕ್ಕಳನ್ನ ಮಾಡ್ತಾರೆ. ಕಿತ್ನಾ ಬೇಟಾ ಬಾಬಾ ಹೇ. ಹಾಗಾದ್ರೆ ಎಷ್ಟೊಂದು ಮಧುರ ತಂದೆ ಆಗಿದ್ದಾರೆ. ಕಿತ್ನಾ ನಿರಹಂಕಾರಿ ಬನ್ ತುಮ್ ಬಚ್ಚೋಂ ಕಿ ಸೇವಾ ಕರ್ತೆ ಹೇ, ತೋ ತುಮ್ ಬಚ್ಚೋಂ ಕೋ ಭಿ ಇತ್ನೆ ಪ್ಯಾರ್ ಸೆ ಸೇವಾ ಕರ್ನಿ ಚಾಹಿಯೇ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನಾನು ಎಷ್ಟೊಂದು ನಿರಹಂಕಾರಿಯಾಗಿ ನೀವು ಮಕ್ಕಳ ಸೇವೆಯನ್ನ ಮಾಡ್ತೀನಿ ಅಂದಮೇಲೆ ನೀವು ಮಕ್ಕಳು ಸಹ ಇಷ್ಟೊಂದು ಪ್ರೀತಿಯಿಂದ ಸೇವೆಯನ್ನ ಮಾಡಬೇಕಾಗಿದೆ. ಶ್ರೀಮತ್ ಪರ್ ಚಲ್ನಾ ಚಾಹೆ, ಶ್ರೀಮತದಂತೆ ನಡಿಬೇಕಾಗಿದೆ. ಕಹ ಅಪ್ನಿ ಮತ್ ದಿಕಾಯಿ ತೋ ತಕದೀರ್ ಕೋ ಲಕೀರ್ ಲಗ್ ಜಾಯೇಗಿ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಒಂದ್ ವೇಳೆ ನಿಮ್ಮ ಮತವನ್ನೇನಾದ್ರೂ ತೋರಿಸಿದ್ರೆ ನಿಮ್ಮ ಅದೃಷ್ಟಕ್ಕೆ ಅಡ್ಡಗೆರೆ ಬಿದ್ದ್ಬಿಡ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. तुम बच्चों का आपस में बहुत बहुत रूहानी प्रेम होना चाहिए, परंतु देह अभिमान में आने के कारण वह प्यार एक दो में नहीं रहता है. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ನಿಮ್ದು ಮಕ್ಕಳದು ಪರಸ್ಪರ ಬಹಳಷ್ಟು ಆತ್ಮಿಕ ಪ್ರೀತಿ ಇರಬೇಕಾಗಿದೆ. ಆದರೆ ಮಕ್ಕಳು ದೇಹಾಭಿಮಾನದಲ್ಲಿ ಬರುವ ಕಾರಣ ಆ ಪ್ರೀತಿ ಪರಸ್ಪರರಲ್ಲಿ ಇರೋದೇ ಇಲ್ಲ. एक दो की कामियां ही निकालते रहते हैं, फलाना ऐसा है, वह यह करता है. तुम जब देही अभिमानी थे तो किसकी कामियां नहीं निकालते थे. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ,
ಮಕ್ಕಳು ದೇಹಾಭಿಮಾನದಲ್ಲಿ ಬರುವ ಕಾರಣ ಬೇರೆಯವರದು ಏನ್ ಮಾಡ್ತಾರೆ, ಕೊರತೆಗಳನ್ನೇ ನೋಡ್ತಾ ಇರ್ತಾರೆ ಅಂತಾರೆ ಬಾಬಾ. ಇವ್ರು ಹೀಗಿದ್ದಾರೆ, ಇವ್ರು ಈ ರೀತಿ ಮಾಡ್ತಾರೆ, ಅವ್ರು ಆ ರೀತಿ ಮಾಡ್ತಾರೆ ಅಂತ ಈ ರೀತಿ ದೇಹಾಭಿಮಾನದಲ್ಲಿ ಬಂದು ಮಾತನಾಡ್ತಾರೆ. ಆದ್ರೆ ಬಾಬಾ ಹೇಳ್ತಾ ಇದ್ರೆ, ಮಕ್ಕಳೇ ನೀವು ಯಾವಾಗ ಆತ್ಮಾಭಿಮಾನಿಗಳಾಗಿದ್ರೋ ಆವಾಗ ಯಾರ ಕೊರತೆಗಳನ್ನು ನೀವು ನೋಡ್ತಾ ಇರ್ಲಿಲ್ಲ. ಆಪಸ್ ಮೇ ಬಹುತ್ ಪ್ಯಾರ್ ತಾ, ಅಬ್ ಫಿರ್ ವಹಿ ಅವಸ್ಥಾ ಧಾರಣ ಕರ್ನಿ ಹೇ. ಪರಸ್ಪರರಲ್ಲಿ ಬಹಳಷ್ಟು ನಿಮ್ಗೆ ಪ್ರೀತಿ ಇತ್ತು, ಈಗ ಪುನಃ ಅದೇ ಸ್ಥಿತಿಯನ್ನ ನೀವು ಧಾರಣೆ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಪಹಲೆ ತುಮ್ ಕಿತ್ನೆ ಮೀಠೆ ಥೇ, ಫಿರ್ ಐಸಾ ಮೀಠಾ ಸದಾ ಸುಖದಾಯಿ ಬನು. ಮೊದಲು ನೀವೆಷ್ಟೊಂದು ಮಧುರರಾಗಿದ್ರಿ, ಮತ್ತೆ ಈಗ ಪುನಃ ಅದೇ ರೀತಿ ಮಧುರರು ಸದಾ ಸುಖದಾಯಿಗಳಾಗಿ ದೇಹ ಅಭಿಮಾನ್ ಮೇ ಆನೆ ಸೆ ದುಃಖದಾಯಿ ಬನೆ ತೋ ತುಮ್ಹಾರಿ ರೂಹಾನಿ ಖುಷಿ ಗಾಯಬ್ ಹೋ ಗಯಿ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ಯಾವಾಗ ದೇಹಾಭಿಮಾನದಲ್ಲಿ ಬಂದ್ರೋ ಆವಾಗ ನೀವು ದುಃಖದಾಯಿಗಳಾಗ್ಬಿಟ್ರಿ, ನಿಮ್ಮ ಆತ್ಮಿಕ ಖುಷಿ ದೂರ ಆಗ್ಬಿಡ್ತು. ಲೈಫ್ ಬಿ ಛೋಟಿ ಹೋ ಗಯಿ, ಅಬ್ ಫಿರ್ ಬಾಪ್ ಆಯಾ ಹೇ ತುಮ್ಹೆ ಸತೋ ಪ್ರಧಾನ್ ಬನಾಕರ್ ಸದಾ ಸುಖದಾಯಿ ಬನಾನೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ನಿಮ್ಮ ಜೀವನನೂ ಈಗ ಚಿಕ್ಕದಾಗ್ಬಿಟ್ಟಿದೆ, ಈಗ ಪುನಃ ಬಾಬಾ ಬಂದಿದ್ದಾರೆ. ಮಕ್ಕಳೇ ನೀವು ನಿಮ್ಮನ್ನ ಸತೋಪ್ರಧಾನರನ್ನಾಗಿ ಮಾಡಿ ನಾನು ನಿಮ್ಮನ್ನ ಸುಖದಾಯಿಗಳನ್ನಾಗಿ ಮಾಡುವುದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ ಬಾಬಾ. ತುಮ್ ಜಿತ್ನಾ ಬಾಪ್ ಕೋ ಯಾದ್ ಕರ್ತೆ रहेंगे ಉತ್ನಾ ಕಾಮ್ಯ ನಿಕಲ್ತಿ ಜಾಯೇಗಿ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಮಕ್ಕಳೇ ನೀವು ಎಷ್ಟು ನನ್ನನ್ನ ನೆನಪು ಮಾಡ್ತಿರೋ ಅಷ್ಟು ನಿಮ್ಮಲ್ಲಿರುವಂತಹ ದುರ್ಬಲತೆಗಳು, ನಿಮ್ಮಲ್ಲಿರುವಂತಹ ಕೊರತೆಗಳು ದೂರ ಆಗ್ತಾ ಹೋಗ್ತವೆ. ಮತಭೇದ ನಿಕಲ್ತಾ ಜಾಯೇಗಾ, ಮತಭೇದನು ದೂರ ಆಗ್ತಾ ಹೋಗ್ತದೆ. ಯಹ ಪಕ್ಕಾ ಯಾದ್ ರಹೆ ಹಮ್ ಭಾಯಿ ಭಾಯಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಇದು ನಿಮ್ಗೆ ಪಕ್ಕಾ ನೆನಪಿರ್ಬೇಕಾಗಿದೆ, ನಾವು ಸೋದರರಾಗಿದ್ದೀವಿ. ಆತ್ಮ ಬಾಯಿ ಬಾಯಿ ಕೋ ದೇಖ್ನೆ ಸೆ ಸದೈವ್ ಗುಣ ಹಿ ದಿಕಾಯಿ ಪಡೆಂಗೆ. ಆತ್ಮ ಯಾವಾಗ ನಾವು ಸೋದರಾತ್ಮ ಅಂತ ನೋಡ್ತೀವೋ ಆವಾಗ ಎಲ್ಲರಲ್ಲಿರುವಂತಹ ಗುಣಗಳೇ ಕಾಣಿಸ್ತವೆ. ಸಬ್ಕೋ ಗುಣವಾನ್ ಬನಾನೆ ಕಿ ಕೋಶಿಶ್ ಕರೋ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ಎಲ್ಲರನ್ನೂ ಗುಣವಂತರನ್ನಾಗಿ ಮಾಡುವ ಪ್ರಯತ್ನ ಮಾಡಿ. ಅವಗುಣಕ್ಕೋ ಚೋಡ್ ಗುಣಕ್ಕೋ ಧಾರಣ ಕರೋ. ಅವಗುಣಗಳನ್ನ ಬಿಟ್ಟು ಗುಣಗಳನ್ನ ಧಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಕಭಿ ಕಿಸಿ ಕಿ ಗ್ಲಾನಿ ನಹಿ ಕರೋ. कोई कोई में ऐसी कामियां है जो खुद भी समझ नहीं सकते हैं. वह अपने को बहुत अच्छा समझते हैं, परंतु कामी होने के कारण कहाँ न कहाँ उल्टा बोल निकल पड़ता है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಎಂದೂ ಯಾರ ನಿಂದನೆಯನ್ನ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಇನ್ ಕೆಲವು ಮಕ್ಕಳಲ್ಲಿ ಇಂಥ ಕೊರತೆಗಳಿರ್ತವೆ, ಸ್ವಯಂಗೆ ಅದು ಗೊತ್ತೇ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ತಮ್ಮನ್ನು ತಾವು ಬಹಳಷ್ಟು ಶ್ರೇಷ್ಠರು, ಬಹಳಷ್ಟು ಚೆನ್ನಾಗಿದ್ದೀವಿ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಆ ಮಕ್ಕಳಲ್ಲಿ ಕೊರತೆ ಇರುವ ಕಾರಣ ಅಲ್ಲಿ ಇಲ್ಲಿ ಒಂದಿಲ್ಲ ಒಂದು ಕಡೆಗೆ ಉಲ್ಟಾ ಮಾತುಗಳು ಅವರಿಂದ ಬಂದ್ಬಿಡ್ತವೆ ಅಂತಾರೆ ಬಾಬಾ. ಸತೋ ಪ್ರಧಾನ್ ಅವಸ್ಥಾ ಮೇ ಯಹ ಬಾತೆ ನಹಿ ಹೋತಿ. ಯಾವಾಗ ಸತೋಪ್ರಧಾನ ಸ್ಥಿತಿ ಇರ್ತದೋ ಆವಾಗ ಉಲ್ಟಾ ಸುಲ್ಟಾ ಮಾತುಗಳು ಬರೋದಿಲ್ಲ. ಅಪ್ನೆ ಆಪ್ಕೋ ದೇಕೋ ಹಮ್ ಕಿತ್ನೆ ಮೀಠೆ ಬನೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನಿಮ್ಮನ್ನು ನೀವೇ ನೋಡ್ಕೊಳ್ಳಿ, ನಾವೆಷ್ಟು ಮಧುರರಾಗಿದ್ದೇವೆ. ಹಮಾರಾ ಬಾಪ್ ಕೆ ಸಾಥ್ ಕಿತ್ನಾ ಲವ್ ಹೇ. ನಮ್ದು ತಂದೆಯೊಂದಿಗೆ ಎಷ್ಟು ಪ್ರೀತಿ ಇದೆ, ಇದನ್ನ ಚೆಕ್ ಮಾಡ್ಕೊಳ್ಳಿ. ಬಾಪ್ ಸೆ ಲವ್ ಐಸಾ ಹೋ ಜೋ ಏಕದಮ್ ಚಟ್ಕಾ ರಹೆ. ಬಾಬಾ ತಿಳಿಸ್ಕೊಡ್ತಿದ್ರೆ, ತಂದೆಯೊಂದಿಗೆ ಇಷ್ಟು ಪ್ರೀತಿ ಇರಬೇಕು, ಏಕದಮ್ ಬಾಬನ್ಗೆ ಆಲಿಂಗನ ಮಾಡ್ಕೊಳ್ಬೇಕು, ಅರ್ಥಾತ್ ಬಾಬನ್ ಹಿಡ್ಕೊಂಡ್ ಬಿಡ್ಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಬಾಬಾ ಆಪ್ ಹಮ್ಕೋ ಕಿತ್ನಾ ಊಂಚ್ ಸಮಜ್ದಾರ್ ಬನಾತೆ ಹೋ, ಸ್ವರ್ಗ ಕಾ ಮಾಲಿಕ್ ಬನಾತೆ ಹೋ. ಬಾಬನಿಗೆ ಹೇಳಬೇಕು, ಬಾಬಾ ನೀವು ಎಷ್ಟೊಂದು ಉನ್ನತ ಬುದ್ಧಿವಂತರನ್ನಾಗಿ ನಮ್ಮನ್ನು ಮಾಡ್ತಾ ಇದ್ದೀರಿ, ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೀರಿ. ಐಸೆ ಅಂದರ್ ಮೇ ಬಾಪ್ ಕಿ ಮಹಿಮಾ ಕರ್ ಗದ್ಗದ್ ಹೋನಾ ಚಾಹೆ. ಬಾಬಾ ಹೇಳ್ತಾ ಇದ್ರೆ, ಈ ರೀತಿ ಆಂತರಿಕವಾಗಿ ಬಾಬನ್ ಮಹಿಮೆ ಮಾಡ್ತಾ ಗದ್ಗದಿತರಾಗಬೇಕಾಗಿದೆ. ರೂಹಾನಿ ಖುಷಿ ಮೇ ರಹನಾ ಚಾಹೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಆತ್ಮಿಕ ಖುಷಿಯಲ್ಲಿ ಇರಬೇಕಾಗಿದೆ. ಗಾತೆ ಬಿ ಹೇ ಖುಷಿ ಜೈಸಿ ಖುರಾಕ್ ನಹಿ. ಅದಕ್ಕೋಸ್ಕರ ಗಾಯನ ಮಾಡಲಾಗ್ತದೆ, ಖುಷಿಯಂತಹ ಪೌಷ್ಟಿಕ ಆಹಾರ ಯಾವುದೂ ಇಲ್ಲ. ಬಾಪ್ ಕೆ ಮಿಲ್ನೆ ಕಿ ಬಿ ಕಿತ್ನಿ ಖುಷಿ ರಹನೆ ಚಾಹಿಯೆ. ಬಾಬಾ ತಿಳಿಸ್ತಾ ಇದ್ದಾರೆ, ಬಾಬನ್ ಮಿಲ್ನ ಮಾಡೋದಕ್ಕೂ ಎಷ್ಟೊಂದು ಮಾಡುವುದರಲ್ಲಿನೂ ಎಷ್ಟೊಂದು ಖುಷಿ ಇರಬೇಕಾಗಿದೆ. ಸಂಗಮ್ ಪರ್ ಹಿ ತುಮ್ ಬಚ್ಚೋं को 21 जन्म के लिए सदा खुशी में रहने की खुराक मिल जाती है.
फिर कोई को किसी बात की चिंता नहीं रहती है. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಸಂಗಮ ಯುಗದಲ್ಲಿ ನೀವು ಮಕ್ಕಳಿಗೆ 21 ಜನ್ಮಗಳಿಗೋಸ್ಕರ ಸದಾ ಸುಖಿಯಾಗಿರುವಂತಹ ಒಂದು ಪೌಷ್ಟಿಕತೆ ನಿಮ್ಗೆ ಸಿಕ್ಬಿಡ್ತದೆ. ಆಮೇಲೆ ನೀವು ಯಾವ ಮಾತಿನ ಚಿಂತೆ ಮಾಡುವಂತ ಅವಶ್ಯಕತೆ ಇರೋದೇ ಇಲ್ಲ ಅಂತಾರೆ ಬಾಬಾ. ಅಭಿ ಕಿತ್ನಿ ಚಿಂತಾಯೇ ಹೇ ಇಸ್ಲಿಯೇ ಉಸ್ಕಾ ಅಸರ್ ಶರೀರ್ ಪರ್ ಬಿ ಆತಾ ಹೇ. ಆದ್ರೆ ನಿಮ್ಗೀಗ ಎಷ್ಟೊಂದು ಚಿಂತೆ ಇದೆ, ಆ ಚಿಂತೆಯ ಪ್ರಭಾವ ಶರೀರದ ಮೇಲೇನು ಬರ್ತದೆ. ತುಮಕೋ ತೋ ಕೋಯಿ ಬಾತ್ ಕಿ ಚಿಂತಾ ನಹಿ. ಬಾಬಾ ಹೇಳ್ತಾ ಇದ್ದಾರೆ ನಿಮಗಂತೂ ಯಾವುದೇ ಮಾತಿನ ಚಿಂತೆ ಇಲ್ಲ. ಯಹ ಖುಷಿ ಕಿ ಖುರಾಕ್ ತುಮ್ ಏಕ್ ದೋಕೋ ಖಿಲಾತೆ ರಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈ ಖುಷಿಯ ಒಂದು ಪೌಷ್ಟಿಕ ಆಹಾರವನ್ನ ನೀವು ಪರಸ್ಪರರಿಗೆ ತಿನ್ನಿಸ್ತಾ ಇರಿ. ಏಕ್ ದೋಕಿ ಯಹ ಜಬರ್ದಸ್ತ್ ಖಾತ್ರಿ ಕರ್ನಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಪರಸ್ಪರರ ಒಂದು ಇದು ಜಬರ್ದಸ್ತ್ ಆದಂತಹ ಒಂದು ಯೋಗಕ್ಷೇಮವನ್ನ ನೀವು ಮಾಡಬೇಕಾಗಿದೆ. ಐಸ್ರಿ ಖಾತ್ರಿ ಮನುಷ್ಯಕ್ಕೆ ಕರ್ನಹಿ ಸಕ್ತೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇಂತಹ ಕಾಳಜಿಯನ್ನ ಯೋಗಕ್ಷೇಮವನ್ನ ಯಾವ ಮನುಷ್ಯರಿಗೆ ಮಾಡಲು ಸಾಧ್ಯ ಇಲ್ಲ. ತುಮ್ ಬಾಪ್ ಕಿ ಶ್ರೀಮತ್ ಪರ್ ಯಹ ಖಾತ್ರಿ ಕರ್ತೆ ಹೋ. ಆದ್ರೆ ನೀವು ತಂದೆಯ ಒಂದು ಶ್ರೀಮತದಂತೆ ಈ ಒಂದು ರೀತಿ ಕಾಳಜಿಯನ್ನ ಮಾಡ್ತೀರಿ. ಕುಶ್ ಕೈರಾಫತ್ ಬಿ ಯಹ ಹೇ ಕಿಸ್ಕೋ ಬಾಪ್ ಕಾ ಪರಿಚಯ ದೇನಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಖುಷಿಯ ಒಂದು ಯೋಗಕ್ಷೇಮನು ಇದೇ ಆಗಿದೆ. ಯಾಕೆಂದ್ರೆ ತಂದೆಯ ಪರಿಚಯ ಕೊಡುವುದೇ ಅನ್ಯರ ಒಂದು ಯೋಗಕ್ಷೇಮವನ್ನ ವಿಚಾರಿಸುವುದಾಗಿದೆ. ಯಹ ಜ್ಞಾನ और योग की फर्स्ट क्लास ವಂಡರ್ಫುಲ್ ಖುರಾಕ್ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇದು ಜ್ಞಾನ ಮತ್ತು ಯೋಗದ ವಂಡರ್ಫುಲ್ ಆದಂತಹ ಪೌಷ್ಟಿಕ ಆಹಾರವಾಗಿದೆ. ಯಹ ಖುರಾಕ್ ಏಕ್ ಹಿ ರೂಹಾನಿ ಸರ್ಜನ್ ದ್ವಾರ ಮಿಲ್ತಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಈ ಪೌಷ್ಟಿಕತೆ ಕೇವಲ ಒಬ್ಬ ಆತ್ಮಿಕ ತಂದೆಯಿಂದ ಮಾತ್ರ ನಿಮ್ಗೆ ಸಿಗ್ತದೆ. ಮನ್ಮನಾಭವ್ ಮಧ್ಯಾಜಿಭವ್ ಬಸ್ 2 ವರ್ಷನ್ಸ್ ಕಿ ಯಹ ಖುರಾಕ್ ಹೇ. ವರ್ಷನ್ ಕಿ ಯಹ ಖುರಾಕ್ ಹೇ. ಮನ್ಮನಾಭವ ಮತ್ತು ಮಧ್ಯಾಜಿಭವ ಈ 2 ಮಹಾವಾಕ್ಯಗಳದೇ ಇದು ಪೌಷ್ಟಿಕ ಆಹಾರ ಅಂತಾರೆ ಬಾಬಾ. ಮೋಸ್ಟ್ ಬಿಲ್ವೆಡ್ ಬಾಪ್ ಸೆ ವಿಶ್ವ ಕಿ ಬಾದಶಾಹಿ ಮಿಲ್ತಿ ಹೇ. ಯಹ ಕೋಯಿ ಕಮ್ ಬಾತ್ ತೊಡೆ ಹಿ ಹೈ. ಅತಿ ಪ್ರಿಯ ತಂದೆಯಿಂದ ನಿಮ್ಗೆ ವಿಶ್ವದ ರಾಜ್ಯ ಭಾಗ್ಯ ಸಿಗ್ತದೆ ಅಂದ್ಮೇಲೆ ಇದೇನ್ ಕಡಿಮೆ ಮಾತಾ ಅಂತ ಕೇಳ್ತಿದ್ದಾರೆ ಬಾಬಾ. ಯಹ 2 ವಚನ್ ಹಿ ನಾಮಿ ಗ್ರಾಮಿ ಹೇ. ಈ 2 ಮಾತುಗಳೇ ಹೆಸರುವಾಸಿ. ಯಾವು? ಮನ್ಮನಾಭವ ಮಧ್ಯಾಜಿಭವ. इन 2 ವಚನೋं से तुम एवर हेल्दी एवर वेल्दी बन जाते हो. ಬಾಬಾ ಹೇಳ್ತಾ ಇದ್ರೆ ಈ 2 ವಚನಗಳಿಂದ ಈ 2 ಮಾತಿನಿಂದಲೇ ನೀವು ಸದಾ ಆರೋಗ್ಯಯುತರು, ಸದಾ ಪಾವನರು ಅಥವಾ ಸದಾ ವೆಲ್ದಿ ಸಂಪತ್ ಭರಿತರಾಗಿ ಬಿಡ್ತೀರಿ ಅಂತಾರೆ ಬಾಬಾ. ತೋ ತುಮ್ ಬಚ್ಚೋं को इन बातों का सिमरन कर हर्षित रहना चाहिए. ಅಂದಮೇಲೆ ನೀವು ಮಕ್ಕಳು ಇವೆಲ್ಲ ಮಾತುಗಳ ಸ್ಮರಣೆ ಮಾಡಿ ಹರ್ಷಿತರಾಗಿರ್ಬೇಕಾಗಿದೆ. ಗಾಡ್ಲಿ ಸ್ಟೂಡೆಂಟ್ ಲೈಫ್ ಈಸ್ ದಿ ಬೆಸ್ಟ್. ಯಹ ಗಾಯನ್ ಬಿ ಅಬಿಕಾ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ ಈಶ್ವರ್ಯ ಜೀವನ, ಈಶ್ವರ್ಯ ವಿದ್ಯಾರ್ಥಿ ಜೀವನ ಬಹಳಷ್ಟು ಶ್ರೇಷ್ಠವಾದಂತಹ ಜೀವನ ಎನ್ನುವಂತಹ ಗಾಯನ ಈ ಸಮಯದ್ದೇ ಆಗಿದೆ. जितना हो सके एक दो को यह रूहानी खुराक पहुंचावो, एक दो की उन्नति करो, टाइम वेस्ट ना करो. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಎಷ್ಟು ಸಾಧ್ಯವೋ ಅಷ್ಟು ಈ ಒಂದು ಆತ್ಮಿಕ ಪೌಷ್ಟಿಕತೆಯನ್ನ ಎಲ್ಲರಿಗೂ ತಲುಪಿಸಿ. ಅರ್ಥಾತ್ ಒಬ್ಬ ತಂದೆಯ ಪರಿಚಯವನ್ನ ಎಲ್ಲರಿಗೂ ಕೊಡ್ತಾ ಹೋಗಿ ಪರಸ್ಪರರ ಉನ್ನತಿಯನ್ನ ಮಾಡಿ ಸಮಯವನ್ನ ವ್ಯರ್ಥ ಮಾಡಬೇಡಿ. बड़े धीरज से गंभीरता से समझ से बाप को याद करो, अपनी जीवन हीरे जैसे बनाओ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಬಹಳಷ್ಟು ಧೈರ್ಯತೆಯಿಂದ, ಗಂಭೀರತೆಯಿಂದ, ತಿಳುವಳಿಕೆಯಿಂದ ತಂದೆಯನ್ನ ನೆನಪು ಮಾಡಿ ನಿಮ್ಮ ಜೀವನವನ್ನ ವಜ್ರ ಸಮಾನ ಮಾಡ್ಕೊಳ್ಳಿ. मीठे बच्चे बाप की जो श्रीमत मिलती है उसमें गफलत नहीं करनी चाहिए. ಮಧುರ ಮಕ್ಕಳೇ, ತಂದೆ ಯಾವ ಶ್ರೀಮತ ಸಿಗ್ತದೋ ಅದರಲ್ಲಿ ನೀವು ಹುಡುಗಾಟಿಕೆಯನ್ನ ತಪ್ಪುಗಳನ್ನ ಮಾಡಬೇಡಿ. ಬಾಪ್ ಕಾ ಸಂದೇಶ ಸಬ್ಕೋ ಪಹುಂಚಾನಾ ಹೇ. ತಂದೆಯ ಸಂದೇಶವನ್ನ ಎಲ್ಲರಿಗೂ ತಲುಪಿಸಬೇಕಾಗಿದೆ. ಬಾಪ್ ಕಾ ಮೆಸೇಜ್ ಸಭಿ ಕೋ ಮಿಲ್ನಾ ತೋ ಹೇನಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ತಂದೆಯ ಸಂದೇಶ ಎಲ್ಲರಿಗೂ ಸಿಗುವಂತದ್ದು ಇದೆ ಅಲ್ವಾ. ಮೆಸೇಜ್ ಬಹುತ್ ಸಹಜ್ ಹೇ, ಸಿರ್ಫ್ ಬೋಲೋ अपने को आत्मा समझ, बाप को याद करो और कर्मेंद्रियों से मनसा वाचा कर्मणा कोई भी बुरा कर्म नहीं करो.
ಬಾಬಾ ತಿಳಿಸ್ಕೊಡ್ತಾ ಇದ್ರೆ ತಂದೆ ಸಂದೇಶ ಬಹಳಷ್ಟು ಸಹಜವಾದದ್ದು. ಕೇವಲ ಬಾಬಾ ಹೇಳ್ತಿದ್ರೆ ಸಿರ್ಫ್ ಬೋಲೋ ಅಪ್ನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರೋ, ಇಷ್ಟೇ ಹೇಳಿ ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಿ ಮತ್ತು ಕರ್ಮೇಂದ್ರಿಯದಿಂದ ಮನಸ ವಾಚ ಕರ್ಮಣ ಯಾವುದೇ ಕೆಟ್ಟ ಕರ್ಮವನ್ನ ಮಾಡಬೇಡಿ. ಏಕ್ ದಿನ್ ತುಮ್ಹಾರೆ ಇಸ್ ಸೈಲೆನ್ಸ್ ಬಲ್ ಕಾ ಆವಾಜ್ ನಿಕ್ಲೇಗಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಒಂದು ದಿನ ನಿಮ್ಮ ಈ ಒಂದು ಶಾಂತಿಯ ಬಲದ ಧ್ವನಿ ಎಲ್ಲ ಕಡೆ ಮೊಳಗ್ತದೆ. ದಿನ್ ಪ್ರತಿದಿನ್ ತುಮ್ಹಾರಿ ಉನ್ನತಿ ಹೋತಿ ಜಾಯೇಗಿ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ದಿನ ಪ್ರತಿದಿನ ನಿಮ್ದು ಉನ್ನತಿ ಆಗ್ತಾ ಹೋಗ್ತದೆ. ತುಮ್ಹಾರ ನಾಮ್ ಬಾಲ ಹೋತಾ ಜಾಯೇಗಾ. ನಿಮ್ಮ ಹೆಸರು ಪ್ರಸಿದ್ಧ ಆಗ್ತಾ ಹೋಗ್ತದೆ. ಸಬ್ ಸಮझेंगे यह अच्छी संस्था है, अच्छा काम कर रहे हैं, रास्ता भी बहुत सहज बताते हैं. ಎಲ್ಲರೂ ಆವಾಗ ತಿಳ್ಕೊಳ್ತಾರೆ ಇದು ಒಳ್ಳೆಯ ಸಂಸ್ಥೆಯಾಗಿದೆ, ಇದು ಒಳ್ಳೆಯ ಕಾರ್ಯವನ್ನ ಮಾಡ್ತಾ ಇದೆ, ಇವರು ಒಳ್ಳೆಯ ಮಾರ್ಗವನ್ನ ಸಹಜವಾಗಿ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾರೆ. ಯಹ ಬ್ರಾಹ್ಮಣೋ ಕಾ ಜಾಡ್ ಬಹುತ್ ಬಡ್ತಾ ಜಾಯೇಗಾ, ಪ್ರಜಾ ಬಂತಿ रहेगी. ಬಾಬಾ ತಿಳಿಸ್ತಾ ಇದ್ದಾರೆ ಇದು ಬ್ರಾಹ್ಮಣರ ವೃಕ್ಷ ಬಹಳಷ್ಟು ವೃದ್ಧಿ ಆಗ್ತಾ ಹೋಗ್ತದೆ, ಪ್ರಜೆಗಳು ಸಹ ವೃದ್ಧಿ ಆಗ್ತಾ ಹೋಗ್ತಾರೆ. ಸೆಂಟರ್ಸ್ ಬಹುತ್ ವೃದ್ಧಿ ಕೋ ಪಾಯೆಂಗೆ. ಇನ್ನು ಸೇವಾ ಕೇಂದ್ರಗಳು ಬಹಳಷ್ಟು ವೃದ್ಧಿ ಹೊಂದುತ್ತವೆ. ತುಮ್ಹಾರಿ ಪ್ರದರ್ಶನಿ ಬಿ ಗಾಂವ್ ಗಾಂವ್ ಮೇ ಹೋಗಿ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಿಮ್ಮ ಪ್ರದರ್ಶನಿಯು ಹಳ್ಳಿಯೂ ಸಹ ಹೋಗ್ತದೆ. ತುಮ್ ಬಚ್ಚೋಂಕು ಬಡಿ ಭಾರಿ ಸರ್ವಿಸ್ ಕರ್ನಿ ಹೇ. ಆದ್ರೆ ಬಾಬಾ ಹೇಳ್ತಾ ಇದ್ರೆ ನೀವು ಮಕ್ಕಳು ಬಹಳಷ್ಟು ಶ್ರೇಷ್ಠವಾದಂತಹ ಸೇವೆಯನ್ನ ಮಾಡಬೇಕು. तुम्हारे नए नए सेंटर खुलते जाएंगे जिसमें अनेक मनुष्य आकर अपने जीवन हीरे जैसे बनाते रहेंगे. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಿಮ್ದು ಹೊಸ ಹೊಸ ಸೆಂಟರ್ಸ್ ತೆರೀತಾ ಹೋಗ್ತವೆ. ಅದರಲ್ಲಿ ಅನೇಕ ಮನುಷ್ಯರು ಬಂದು ತಮ್ಮ ಜೀವನವನ್ನ ವಜ್ರ ಸಮಾನ ಮಾಡ್ಕೊಳ್ತಾ ಹೋಗ್ತಾರೆ. तुम्हें बहुत प्यार से एक एक की संभाल करनी है. ಆದ್ರೆ ನೀವು ಎಲ್ಲರನ್ನ ಬಹಳಷ್ಟು ಪ್ರೀತಿಯಿಂದ ಒಬ್ಬೊಬ್ಬರದೇ ಸಂಭಾಲನೆ ಮಾಡಬೇಕು. ಕಹಾ ಕಿಸಿ ಬಿಚಾರಕ್ಕೆ ಪೈರ್ ಕಿಸಕ್ ನ ಜಾಯೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಯಾರ್ದು ಕಾಲ್ ಜಾರಬಾರ್ದು, ಅಷ್ಟು ನೀವೆಲ್ಲರದು ಸಂಭಾಲನೆ ಮಾಡಬೇಕಾಗಿದೆ. ಜಿತ್ನೆ ಜಾಸ್ತಿ ಸೆಂಟರ್ಸ್ ಹೋಂಗೆ ಉತ್ನಾ ಜಾಸ್ತಿ ಆಕರ್ಷಿಯ ದಾನ್ ಪಾಯಂಗೆ. ಎಷ್ಟು ಜಾಸ್ತಿ ಸೆಂಟರ್ಸ್ ಆಗ್ತಾವೋ ಅಷ್ಟು ಜಾಸ್ತಿ ಜನ ಬಂದು ಜೀವದಾನವನ್ನ ಪಡ್ಕೊಳ್ತಾರೆ. जब आप बच्चों को प्रभाव निकलेगा तो बहुत बुलाएंगे कि यहाँ आकर हमको मनुष्य से देवता बनने का राजयोग सिखाओ. ಬಾಬಾ ಹೇಳ್ತಿದ್ರೆ ಯಾವಾಗ ನಿಮ್ದು ಮಕ್ಕಳದು ಬಹಳಷ್ಟು ಪ್ರಭಾವ ಬೀರ್ತದೋ ಆವಾಗ ಎಲ್ಲರೂ ಕರೀತಾರೆ, ಬಂದು ನಮ್ಮನ್ನ ಮನುಷ್ಯರಿಂದ ದೇವತೆಗಳನ್ನ ಮಾಡುವಂತಹ ರಾಜಯೋಗವನ್ನ ಕಲಿಸಿ ಅಂತ. ಆगे चलकर बहुत धूमधाम होगी कि वही भगवान आकर आभों में पधारे है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಮುಂದೆ ಹೋದ ಹಾಗೆ ಬಹಳಷ್ಟು ವಿಜೃಂಭಣೆಯಿಂದ ಎಲ್ಲಾ ಕಡೆ ಧ್ವನಿ ಮೊಳಗ್ತದೆ. ಎಲ್ಲರೂ ಹೇಳೋದಕ್ಕೆ ಶುರು ಮಾಡ್ತಾರೆ, ಅದೇ ಭಗವಂತ ಬಂದು ಆಭೂವಿನಲ್ಲಿ ಪದಾರ್ಮಣಿ ಮಾಡಿದ್ದಾರೆ ಅಂತ. तुम बच्चे देख रहे हो कि इस समय पुरानी दुनिया में अनेक इंटरनेशनल रोले है. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನೀವು ಮಕ್ಕಳು ನೋಡ್ತಾ ಇದ್ದೀರಿ ಈ ಸಮಯದಲ್ಲಿ ಹಳೆಯ ಜಗತ್ತಿನಲ್ಲಿ ಅನೇಕ ಅಂತಾರಾಷ್ಟ್ರೀಯ ಕೋಲಾಹಲ ಗಲಭೆಗಳು ನಡೀತಾ ಇದ್ದಾವೆ. अब यह सभी रोले खत्म होने हैं, इसकी तुम्हें कोई भी फिक्रात नहीं करनी है. ಇವೆಲ್ಲ ಕೋಲಾಹಲಗಳು ಸಮಾಪ್ತಿ ಆಗುವಂತವಿದ್ದಾವೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ಇದ್ರ ಬಗ್ಗೆ ನೀವೇನೂ ಚಿಂತೆ ಮಾಡಬೇಕಾಗಿಲ್ಲ. तुम सबको सुनाओ कि इसकी परवाह नहीं करो, अब यह पूरी पुरानी दुनिया गई की गई, इसमें मोह नहीं रखना है. अगर मोह होगा, हृदय शुद्ध नहीं होगा तो अपार खुशी भी नहीं रहेगी. ಬಾಬಾ ಹೇಳ್ತಾ ಇದ್ದಾರೆ ನಿಮ್ಗೆ ನೀವು ಎಲ್ಲರಿಗೂ ತಿಳಿಸ್ಕೊಡಿ, ಇದರ ಪರಿವೆಯನ್ನ ಮಾಡಬೇಡಿ. ಏನೇ ಘರ್ಷಣೆ ಕೋಲಾಹಲ ನಡಿಬಹುದು, ಇದರ ಪರಿವೆಯನ್ನ ಮಾಡಬೇಡಿ. ಈಗ ಹಳೆಯ ಜಗತ್ತು ಸಂಪೂರ್ಣ ಹೋಯ್ತು ಅಂದ್ರೆ ಹೋಯ್ತು, ಇದರೊಂದಿಗೆ ನೀವು ಮೋಹವನ್ನ ಇಟ್ಕೊಳ್ಬೇಡಿ. ಒಂದ್ ವೇಳೆ ಮೋಹ ಇಟ್ಕೊಂಡ್ರಿ, ಹೃದಯ ಶುದ್ಧ ಇಲ್ಲ ಅಂದ್ರೆ ಅಪಾರ ಖುಷಿನೂ ನಿಮ್ಗೆ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಪಾರ ಖುಷಿನೂ ನಿಮ್ಗೆ ಇರೋದಿಲ್ಲ. बच्चों को अथाह ज्ञान धन का खजाना मिलता रहता है तो अपार खुशी होनी चाहिए. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಿಮ್ಗೆ ಮಕ್ಕಳಿಗೆ ಅಪಾರ ಜ್ಞಾನ ಧನದ ಖಜಾನೆ ಸಿಗ್ತಾ ಇದೆ ಅಂದ್ಮೇಲೆ ಅಪಾರ ಖುಷಿನೂ ನಿಮ್ಗೆ ಇರಬೇಕಾಗಿದೆ. ಜಿತ್ನಾ ಹೃದಯ ಶುದ್ಧ ಹೋಗಾ ಉತ್ನಾ ಔರೋं को भी शुद्ध बनाएंगे.
ಎಷ್ಟು ನಿಮ್ಮ ಹೃದಯ ಶುದ್ಧವಾಗಿರ್ತದೋ ಅಷ್ಟು ನೀವು ಅನ್ಯರನ್ನು ಶುದ್ಧ ಮಾಡ್ತೀರಿ. ಯೋಗ ಕಿ ಸ್ಥಿತಿ ಸೆ ಹಿ ಹೃದಯ ಶುದ್ಧ ಬಂತಾ ಹೈ. ಯೋಗದ ಸ್ಥಿತಿಯಿಂದಲೇ ನಿಮ್ಮ ಹೃದಯ ಶುದ್ಧ ಆಗ್ತದೆ. ತುಮ್ ಬಚ್ಚೋಂ ಕೋ ಯೋಗಿ ಬನಾನೆ ಕಾ ಭಿ ಶೌಕ್ ಹೋನಾ ಚಾಹಿಯೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಿಮ್ಗೆ ಮಕ್ಕಳಿಗೆ ಯೋಗಿಗಳಾಗುವಂತಹ ಮತ್ತು ಅನ್ಯರನ್ನು ಯೋಗಿಗಳನ್ನಾಗಿ ಮಾಡುವ ಆಸಕ್ತಿ ಇರಬೇಕಾಗಿದೆ. अगर देह में मोह है, देह अभिमान रहता है, तो समझो हमारी अवस्था बहुत कच्ची है. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಒಂದು ವೇಳೆ ದೇಹದಲ್ಲಿ ಮೋಹ ಇದೆ ಅಂದ್ರೆ, ದೇಹಾಭಿಮಾನ ಇರ್ತದೆ ಅಂದ್ರೆ ತಿಳ್ಕೊಳ್ಬೇಕಾಗಿದೆ ನನ್ನ ಸ್ಥಿತಿ ಇನ್ನೂ ಬಹಳಷ್ಟು ಕಚ್ಚಾ ಇದೆ. ದೇಹಿ ಅಭಿಮಾನಿ ಬಚ್ಚೆ ಹಿ ಸಚ್ಚಾ ಡೈಮಂಡ್ बनते हैं, इसलिए जितना हो सके देही अभिमानी बनने का अभ्यास करो. ಬಾಬಾ ಹೇಳ್ತಾ ಇದ್ದಾರೆ, ಆತ್ಮಾಭಿಮಾನಿ ಮಕ್ಕಳೇ ಸತ್ಯವಾದಂತಹ ವಜ್ರ ಆಗುವುದಕ್ಕೆ ಸಾಧ್ಯ. ಅದಕ್ಕೋಸ್ಕರ ಎಷ್ಟು ಸಾಧ್ಯವೋ ಅಷ್ಟು ಆತ್ಮಾಭಿಮಾನಿಯಾಗುವಂತಹ ಅಭ್ಯಾಸವನ್ನ ಮಾಡಿ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार, धारणेಗೋಸ್ಕರ मुख्य सार. फर्स्ट पॉइंट, बाप समान निरहंकारी बन बहुत प्यार से सबकी सेवा करनी है. ತಂದೆಯ ಸಮಾನ ನಿರಹಂಕಾರಿಗಳಾಗಿ ಬಹಳಷ್ಟು ಪ್ರೀತಿಯಿಂದ ಸರ್ವರ ಸೇವೆಯನ್ನ ಮಾಡಿ. ಶ್ರೀಮತ್ ಪರ್ ಚಲ್ನಾ ಹೇ, ಶ್ರೀಮತದಂತೆ ನಡೆಯಬೇಕು. ಅಪ್ನಿ ಮನ್ಮತ್ ಪರ್ ಚಲ್ಕರ್ ತಕ್ದೀರ್ ಕೋ ಲಕೀರ್ ನಹಿ ಲಗಾನಿ ಹೇ. ತಮ್ಮ ಮನ್ಮತದಂತೆ ನಡೆದು ಅದೃಷ್ಟಕ್ಕೆ ಅಡ್ಡಗೆರೆಯನ್ನ ಹಾಕಿಕೊಳ್ಳಬೇಡಿ. ಸೆಕೆಂಡ್ ಪಾಯಿಂಟ್, संगम पर बाप द्वारा जो खुशी की खुराक मिली है वही खुराक खाते और खिलाते रहना है. ಸಂಗಮ್ ಯುಗದಲ್ಲಿ ತಂದೆಯ ಮೂಲಕ ಯಾವ ಖುಷಿಯ ಪೌಷ್ಟಿಕತೆ ಸಿಕ್ಕಿದೆಯೋ ಆ ಪೌಷ್ಟಿಕವನ್ನ ಸೇವನೆ ಮಾಡುತ್ತಾ ಅನ್ಯರಿಗೂ ಸೇವನೆ ಮಾಡಿಸುತ್ತಾ ಇರಿ. ಅಥವಾ ಆ ಪೌಷ್ಟಿಕತೆಯನ್ನ, ಆ ಒಂದು ಪೌಷ್ಟಿಕ ಆಹಾರವನ್ನ ತಿಂತ ಬೇರೆಯವರಿಗೂ ತಿನ್ನಿಸುತ್ತಾ ಇರಿ. ಅಪ್ನಾ ಟೈಮ್ ವೇಸ್ಟ್ ನಹಿ ಕರ್ನಾ ಹೇ, ತಮ್ಮ ಸಮಯವನ್ನ ವ್ಯರ್ಥವಾಗಿ ಕಳೆಯಬಾರದು. बड़े धीरज से गंभीरता से समझ से बाप को याद कर अपनी जीवन हीरे जैसी बनानी है. ಬಹಳಷ್ಟು ಧೈರ್ಯತೆಯಿಂದ, ಗಂಭೀರತೆಯಿಂದ, ತಿಳುವಳಿಕೆಯಿಂದ ತಂದೆಯನ್ನ ನೆನಪು ಮಾಡಿ ತಮ್ಮ ಜೀವನವನ್ನ ವಜ್ರ ಸಮಾನ ಮಾಡಿಕೊಳ್ಳಿ. ವರದಾನ್, आसक्ति को अनासक्ति में परिवर्तन करने वाले शक्ति स्वरूप भव. ಆಸಕ್ತಿಯನ್ನು ಅನಾಸಕ್ತಿಯಲ್ಲಿ ಪರಿವರ್ತನೆ ಮಾಡುವಂತಹ ಶಕ್ತಿ ಸ್ವರೂಪಿಗಳಾಗಿ. शक्ति स्वरूप बनने के लिए आसक्ति को अनासक्ति में बदली करो. ಶಕ್ತಿ ಸ್ವರೂಪಿಗಳಾಗಲು ಆಸಕ್ತಿಯನ್ನ ಅನಾಸಕ್ತಿಯಲ್ಲಿ बदलावणे ಮಾಡಿ. अपनी देह में, संबंध में, कोई भी पदार्थ में यदि कहाँ भी आसक्ति है तो माया भी आसक्ति है. ಒಂದು ವೇಳೆ ದೇಹದಲ್ಲಿ, ಸಂಬಂಧದಲ್ಲಿ ಅಥವಾ ಯಾವುದೇ ಪದಾರ್ಥದಲ್ಲಿ ಆಸಕ್ತಿ ಇದೆ ಅಂದ್ರೆ ಮಾಯನೂ ಸಹ ಆಸಕ್ತಿ है, ಮಾಯನೂ ಸಹ बरबोदु. और शक्ति रूप नहीं बन सकते, इसलिए पहले अनासक्त बनो, तब माया के विघ्नों का सामना कर सकेंगे. ಒಂದು ವೇಳೆ ದೇಹ, ಸಂಬಂಧ, ಪದಾರ್ಥಗಳ ಬಗ್ಗೆ ಆಸಕ್ತಿ ಇತ್ತಂದ್ರೆ ಮಾಯೆ ಬಂದ್ಬಿಡ್ತದೆ. ಮತ್ತೆ ನಿಮ್ಮ ಶಕ್ತಿ ರೂಪಿಗಳು ಆಗಲು ಸಾಧ್ಯನೂ ಇಲ್ಲ. ಅದಕ್ಕೋಸ್ಕರ ಮೊದಲು ಅನಾಸಕ್ತರಾಗಿ, ಆಗ ಮಾಯೆ ವಿಘ್ನಗಳ ಒಂದು ವಿಘ್ನಗಳನ್ನ ನೀವು ಎದುರಿಸಲು ಸಾಧ್ಯ ಆಗ್ತದೆ. विघ्नों के आने पर चिल्लाने व घबराने के बजाय शक्ति रूप धारण कर लो तो विघ्न विनाशक बन जाएंगे. ವಿಘ್ನಗಳು ಬಂದಾಗ ಚೀರಾಡುವುದಕ್ಕೆ ಅಥವಾ ಭಯಭೀತರಾಗುವುದಕ್ಕೆ ಬದಲು ಶಕ್ತಿ ರೂಪವನ್ನ ಧಾರಣೆ ಮಾಡಿಕೊಳ್ಳಿ. ಆಗ ನೀವು ವಿಘ್ನ ವಿನಾಶಕರಾಗುವಿರಿ. ಸ್ಲೋಗನ್, रहम निस्वार्थ और लगाव मुक्त हो, स्वार्थ वाला नहीं.
ದಯೆ ನಿಸ್ವಾರ್ಥ ಮತ್ತು ಲಗಾವ್ ಮುಕ್ತ ಆದಂಥದ್ದು ಇರಬೇಕು, ಸ್ವಾರ್ಥ ಉಳ್ಳಂಥ ದಯೆ ಅಲ್ಲ. ಮಾತೇಶ್ವರಿಯವರ ಅನ್ಮೋಲ್ ಮಹಾವಾಕ್ಯ. ಮಾತೇಶ್ವರಿಯವರ ಅಮೂಲ್ಯ ಮಹಾವಾಕ್ಯಗಳು. ಜೀವನ್ ಕಿ ಆಶ್ ಪೂರ್ಣ ಹೋನೆ ಕಾ ಸುಹಾವನಾ ಸಮಯ. ಜೀವನದ ಆಸೆ ಪೂರ್ಣ ಆಗುವಂತಹ ಸುಂದರ ಸಮಯ ಇದಾಗಿದೆ. हम सभी आत्माओं की बहुत समय से यह आश थी कि जीवन में सदा सुख शांति मिले. अब बहुत जन की आश कब तो पूर्ण होगी. ಎಲ್ಲರಿಗೂ, ಎಲ್ಲ ಆತ್ಮಗಳಿಗೂ ಬಹಳಷ್ಟು ಸಮಯದ ಒಂದು ಆಸೆ ಇದೆ, ನಮ್ಮ ಜೀವನದಲ್ಲಿ ಸದಾ ಸುಖ ಶಾಂತಿ ಸಿಗಬೇಕು ಅಂತ. ಈಗ ಬಹಳಷ್ಟು ಜನ್ಮದ ಆಸೆ ಯಾವಾಗಾದ್ರೂ ಪೂರ್ಣ ಆಗ್ಲೇಬೇಕು. अब यह है हमारा अंतिम जन्म, उस अंत के जन्म की भी अंत है. ಇದು ನಮ್ದು ಅಂತಿಮ ಜನ್ಮ, ಈ ಅಂತಿಮ ಜನ್ಮದ್ದು ಅಂತಿಮ ಸಮಯ ಇದಾಗಿದೆ. ऐसा कोई नहीं समझे मैं तो अभी छोटा हूँ. छोटे बड़े को सुख तो चाहिए ना, परंतु दुख किस चीज से मिलता है उसका भी पहले ज्ञान चाहिए. ಈ ರೀತಿ ಯಾರೂ ತಿಳ್ಕೊಳ್ಬೇಡಿ, ನಾವಿನ್ನೂ ಈಗ ಚಿಕ್ಕವರಾಗಿದ್ದೀವಿ ಅಂತ. ಚಿಕ್ಕವರಿರ್ಬೋದು, ದೊಡ್ಡವರಿರ್ಬೋದು, ಎಲ್ಲರಿಗೂ ಸುಖ ಅಂತೂ ಬೇಕಲ್ವಾ. ಆದ್ರೆ ದುಃಖ ಯಾವ ವಸ್ತುವಿನಿಂದ ಸಿಗ್ತದೆ ಮೊದಲು ಅದರ ಬಗ್ಗೆನೂ ಜ್ಞಾನ ಎಲ್ಲರಿಗೂ ಬೇಕು. अब तुमको नॉलेज मिली है कि इन 5 विकारों में फंसने कारण यह जो कर्म बंधन बना हुआ है उनको परमात्मा की याद आगने से भस्म करना है. यह है कर्म बंधन से छूटने का सहज उपाय. ಈಗ ನಿಮ್ಗೆ ಜ್ಞಾನ ಸಿಕ್ಕಿದೆ. ಈ ಪಂಚವಿಕಾರಗಳಲ್ಲಿ ಏನು ನಾವು ಸಿಕ್ಕಾಕೊಂಡಿರುವ ಕಾರಣ ನಾವು ಕರ್ಮ ಬಂಧನದಲ್ಲಿ ಬಂಧಿತರಾಗ್ಬಿಟ್ಟಿದ್ದೇವೆ. ಇದನ್ನ ಪರಮಾತ್ಮನ ನೆನಪಿನ ಅಗ್ನಿಯಿಂದ ಭಸ್ಮ ಮಾಡಬೇಕಾಗಿದೆ. ಇದಾಗಿದೆ ಕರ್ಮ ಬಂಧನದಿಂದ ಬಿಡುಗಡೆಯಾಗುವಂತಹ ಸಹಜ ಉಪಾಯ. इस सर्वशक्तिवान बाबा को चलते फिरते श्वासो श्वास याद करो. ಈ ಸರ್ವಶಕ್ತಿವಂತ ತಂದೆಯನ್ನ ನಡೀತಾ ತಿರುಗ್ತಾ ಶ್ವಾಸ ಶ್ವಾಸದಲ್ಲಿಯೂ ತಂದೆಯನ್ನ ನೆನಪು ಮಾಡಿ. अब यह उपाय बताने की सहायता खुद परमात्मा आकर करता है. ಈ ಒಂದು ಉಪಾಯವನ್ನ ತಿಳಿಸುವಂತಹ ಒಂದು ಸಹಾಯತೆಯನ್ನ ಸ್ವಯಂ ಪರಮಾತ್ಮನೇ ಬಂದು ಮಾಡ್ತಾರೆ. ಪರಂತು इसमें पुरुषार्थ हर एक आत्मा को करना है. ಪರಮಾತ್ಮ ಬಂದೇನೋ ಹೇಳ್ತಾರೆ, ಸಹಾಯತೆ ಮಾಡ್ತಾರೆ, ಆದ್ರೆ ಇದರಲ್ಲಿ ಪುರುಷಾರ್ಥ ಅಂತೂ ಪ್ರತಿಯೊಂದು ಆತ್ಮಗಳು ಸ್ವಯಂ ಮಾಡಬೇಕಾಗಿದೆ. परमात्मा तो बाप टीचर गुरु रूप में आए हमें वर्षा देते हैं. ಪರಮಾತ್ಮ ಅಂತೂ ತಂದೆ ಶಿಕ್ಷಕ ಗುರುವಿನ ರೂಪದಲ್ಲಿ ಬಂದು ನಮ್ಗೆ ಆಸ್ತಿಯನ್ನ ಕೊಡ್ತಾರೆ. तो पहले उस बाप का हो जाना है, फिर टीचर से पढ़ना है, जिस पढ़ाई से भविष्य जन्म जन्मांतर सुख की प्रारब्ध बनेगी. अर्थात जीवन मुक्ति पद में पुरुषार्थ अनुसार मर्तबा मिलता है. ಮೊದಲು ಆ ತಂದೆ ಮಕ್ಕಳಾಗ್ಬಿಡ್ಬೇಕು, ನಂತರ ಶಿಕ್ಷಕನಿಂದ ಓಡಬೇಕು. ಆ ಶಿಕ್ಷಣದಿಂದ ಭವಿಷ್ಯ ಜನ್ಮ ಜನ್ಮಾಂತರದ ಸುಖದ ಒಂದು ಪ್ರಾರಬ್ಧ ರೂಪಿತ ಆಗ್ತದೆ. ಅರ್ಥಾತ್ ಜೀವನ್ ಮುಕ್ತಿ ಪದವಿಯಲ್ಲಿ ಪುರುಷಾರ್ಥ ಅನುಸಾರ ಪದವಿನೂ ನಮ್ಗೆ ಸಿಗ್ತದೆ. ಅವ್ರ ಗುರು ರೂಪ ಸೆ ಪವಿತ್ರ ಬನಾಯೆ ಮುಕ್ತಿ ದೇತೆ ಹೇ. ಇನ್ನು ಗುರುವಿನ ರೂಪದಲ್ಲಿ ನಮ್ಮನ್ನ ಪವಿತ್ರರನ್ನಾಗಿ ಮಾಡಿ ಮುಕ್ತಿಯನ್ನ ಕೊಡ್ತಾರೆ. तो इस राज को समझ ऐसा पुरुषार्थ करना है. ಈ ರಹಸ್ಯವನ್ನ ಅರಿತು ಈ ರೀತಿ ಪುರುಷಾರ್ಥ ಮಾಡಬೇಕಾಗಿದೆ. ಯಹಿ ಟೈಮ್ ಹೇ ಪುರಾಣ ಕಥಾ ಖತಂ ಕರ್ ನೈ ಜೀವನ್ ಬನಾನೆ ಕಾ. ಈ ಹಳೆಯ ಒಂದು ಖಾತೆಯನ್ನ ಸಮಾಪ್ತಿ ಮಾಡಿ ಹೊಸ ಒಂದು ಜೀವನ ರೂಪಿಸಿಕೊಳ್ಳುವುದಕ್ಕೆ ಇದೇ ಸಮಯ ಆಗಿದೆ. इसी समय जितना पुरुषार्थ कर अपनी आत्मा को पवित्र बनाएंगे उतना ही शुद्ध रिकॉर्ड बनेगा, फिर सारा कल्प चलेगा. ಈ ಒಂದು ಸಮಯದಲ್ಲಿ ಎಷ್ಟು ಪುರುಷಾರ್ಥ ಮಾಡಿ ತಮ್ಮ ಆತ್ಮವನ್ನ ಪವಿತ್ರ ಮಾಡ್ಕೊಳ್ತಿರೋ ಅಷ್ಟು ನಿಮ್ಮ ಶುದ್ಧ ರೆಕಾರ್ಡ್ ತುಂಬ್ತಾ ಹೋಗ್ತದೆ. ಮತ್ತೆ ಇಡೀ ಕಲ್ಪ ಅದು ಶುದ್ಧ ರೆಕಾರ್ಡ್ ನಡೀತಾ ಹೋಗ್ತದೆ. तो सारे कल्प का मदार इस समय की कमाई पर है. ಹಾಗಾದ್ರೆ ಇಡೀ ಕಲ್ಪ ಅವಲಂಬಿತ ಆಗಿರುವುದು ಈ ಸಮಯದ ಸಂಪಾದನೆಯ ಮೇಲೆ. देखो
इस समय ही तुम्हें आदि मध्य अंत का ज्ञान मिलता है। हमको सो देवता बनना है और अपनी चढ़ती कला है, फिर वहां जाकर प्रारब्ध भोगेंगे। ನೋಡಿ, ಈ ಸಮಯದಲ್ಲಿ ನಿಮಗೆ ಆದಿ ಮಧ್ಯ ಅಂತ್ಯದ ಜ್ಞಾನನೂ ಸಿಗ್ತದೆ. ನಾವೀಗ ದೇವತೆಗಳಾಗಬೇಕಾಗಿದೆ ಮತ್ತು ಈ ಒಂದು ಶಿಕ್ಷಣದಿಂದ ಏರುವ ಕಲೆಯಲ್ಲಿದ್ದೀವಿ ಅಂದಮೇಲೆ ಮುಂದೆ ಹೋಗಿ ಇದರ ಪ್ರಾರಬ್ಧವನ್ನು ಭೋಗಿಸ್ತೇವೆ. वह देवताओं को बाप का पता नहीं पड़ता कि हम गिरेंगे। अगर यह पता होता कि सुख भोगना फिर गिरना है तो गिरने की चिंता में सुख भी ಭೋಗ್ ನಹಿ ಸಕೆಂಗೆ. ಸತ್ಯುಗದಲ್ಲಿ ದೇವತೆಗಳಿಗೆ ಮುಂದೆ ನಮ್ಗೇನಾಗ್ತದೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಭವಿಷ್ಯದಲ್ಲಿ ಮುಂದೆ ಏನಾಗ್ತದೆ ನಮ್ಮ ಸ್ಥಿತಿ ಅಂತ ಗೊತ್ತಿರೋದಿಲ್ಲ. ನಾವು ಮತ್ತೆ ಕೆಳಗಡೆ ಇಳಿತಾ ಹೋಗ್ತೀವಿ ಅನ್ನೋದು ಒಂದ್ ವೇಳೆ ಗೊತ್ತಾಗಿದ್ರೆ ಅಲ್ಲಿ ಏನು ಸುಖವನ್ನ ಭೋಗಿಸ್ತಾ ಇದ್ರೋ ಅದನ್ನ ಮತ್ತೆ ಕಳ್ಕೊಳ್ತೀವಿ ಅಂತ ಗೊತ್ತಾಗಿದ್ರೆ ಆ ಕಳ್ಕೊಳ್ಳುವಂತಹ ಅಥವಾ ಕೆಳಗಡೆ ಇಳಿಯುವಂತಹ ಚಿಂತೆಯಲ್ಲಿ ಆ ಸಮಯದ ಸುಖವನ್ನು ಸಹ ಅವರು ಭೋಗಿಸುವುದಕ್ಕೆ ಸಾಧ್ಯ ಇಲ್ಲ. तो यह ईश्वरीय कायदा रचा हुआ है कि मनुष्य सदा चढ़ने का पुरुषार्थ करता है, अर्थात सुख के लिए कमाई करता है. ಅದಕ್ಕೋಸ್ಕರ ಈಶ್ವರಿಯ ನಿಯಮ ಈ ರೀತಿ ರಚನೆ ಮಾಡಲಾಗಿದೆ. ಮನುಷ್ಯರು ಸದಾ ಏರುವುದಕ್ಕೆ ಅರ್ಥಾತ್ ಉನ್ನತಿಯನ್ನು ಹೊಂದುವುದಕ್ಕೆ ಪುರುಷಾರ್ಥ ಮಾಡ್ತಾರೆ, ಅರ್ಥಾತ್ ಸುಖಕ್ಕೋಸ್ಕರ ಸಂಪಾದನೆಯನ್ನ ಮಾಡ್ತಾರೆ. ಪರಂತು ಡ್ರಾಮಾ ಮೇ ಆಧಾ ಆಧಾ ಪಾಠ ಬನಾ ಪಡಾ ಹೈ ಜಿಸ್ ರಾಸ್ ಕೋ ಹಮ್ ಚಾಂತೆ ಹೈ. ಆದ್ರೆ ನಾಟಕದಲ್ಲಿ ಸುಖ ದುಃಖ ಎರಡರದ್ದು ಅರ್ಧ ಅರ್ಧ ಪಾತ್ರ ಮಾಡಲ್ಪಟ್ಟಿದೆ. ಈ ರಹಸ್ಯವನ್ನ ನಾವು ಅರಿತುಕೊಂಡಿದ್ದೇವೆ. ಪರಂತು ಜಿಸ್ ಸಮಯ ಸುಖ ಕಿ ಬಾರಿ ಹೈ ತೋ ಪುರುಷಾರ್ಥ ಕರ್ ಸುಖ ಲೇನಾ ಹೈ, ಯಾ ಹೈ ಪುರುಷಾರ್ಥ ಕಿ ಕೂಬಿ. ಆದ್ರೆ ಯಾವ ಸಮಯದಲ್ಲಿ ಸುಖ ಪ್ರಾಪ್ತಿ ಆಗುವಂತಹದಿದೆಯೋ ಆ ಸಮಯದಲ್ಲಿ ಪುರುಷಾರ್ಥ ಮಾಡಿ ಸುಖವನ್ನ ಪಡ್ಕೊಂಡ್ ಬಿಡ್ಬೇಕಾಗಿದೆ. ಇದೇ ಪುರುಷಾರ್ಥದ ಒಂದು ಸುಂದರತೆ, ಒಂದು ವಿಶೇಷತೆಯಾಗಿದೆ. एक्टर का काम है एक्ट करने समय संपूर्ण खूबी से पाठ बजाना. जो देखने वाले हियर हियर करे, इसलिए हीरो हीरोइन का पाठ देवताओं को मिलता है, जिन्हों का यादगार चित्र गाया और पूजा जाता है. ಪಾತ್ರ ಮಾಡುವಂತಹ ಸಮಯದಲ್ಲಿ ಅಥವಾ ಆಕ್ಟರ್ಸ್ ಪಾತ್ರಧಾರಿಗಳು ಪಾತ್ರ ಮಾಡುವ ಸಮಯದಲ್ಲಿ ಸಂಪೂರ್ಣ ವಿಶೇಷತೆಯಿಂದ ಆ ಒಂದು ಪಾತ್ರವನ್ನ ಮಾಡಬೇಕಾಗಿದೆ. ನೋಡುವಂತವ್ರು ಹೇಳಬೇಕು ವಾಹ ವಾಹ ಅಂತ ಹೇಳಬೇಕು. ಅದಕ್ಕೋಸ್ಕರ ಹೀರೋ ಹೀರೋಯಿನ್ನ ಒಂದು ಪಾತ್ರ ಅಥವಾ ಮುಖ್ಯ ಪಾತ್ರಧಾರಿಗಳು ಅಂತ ಮುಖ್ಯ ಪಾತ್ರ ದೇವತೆಗಳಿಗೆ ಸಿಕ್ಕಿದೆ. ಅವರ ಒಂದು ಯಾದಗಾರ್ ಚಿತ್ರಗಳ ಗಾಯನ ಮತ್ತು ಪೂಜೆನೂ ಸಹ ನಡೀತದೆ. ನಿರ್ವಿಕಾರಿ ಪ್ರವೃತ್ತಿ में रहा कमल फूल समान अवस्था बनाना यही देवताओं की खूबी है. ನಿರ್ವಿಕಾರಿ ಪ್ರವೃತ್ತಿಯಲ್ಲಿದ್ದು ಕಮಲ ಪುಷ್ಪ ಸಮಾನ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದೇ ದೇವತೆಗಳ ಒಂದು ವಿಶೇಷತೆಯಾಗಿದೆ. इस खूबी को भूलने से ही भारत की ऐसी दुर्दशा हुई है. अब फिर से ऐसी जीवन बनाने वाला खुद परमात्मा आया हुआ है. अब उनका हाथ पकड़ने से जीवन नया पार होगी. ಈ ಒಂದು ವಿಶೇಷತೆಯನ್ನ ಮರೆತಿರುವ ಕಾರಣವೇ ಭಾರತದ್ದು ಇಷ್ಟು ದುರ್ದಶೆಯಾಗಿದೆ. ಈಗ ಪುನಃ ಅಂತಹ ಜೀವನವನ್ನ ರೂಪಿಸುವಂತಹ ಸ್ವಯಂ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದಮೇಲೆ ಅವ್ರ ಕೈಯನ್ನ ನೀವು ಯಾವಾಗ ಇಟ್ಕೊಳ್ತಿರೋ ಆವಾಗ ನಿಮ್ಮ ಜೀವನ ರೂಪಿ ನೌಕೆ ಪಾರಾಗ್ಬಿಡ್ತದೆ. ಅಚ್ಚಾ, ಓಂ ಶಾಂತಿ. ये अव्यक्त इशारे अपवित्रता के बीज को भी समाप्त कर संपूर्ण स्वच्छ बनो. ಅಪವಿತ್ರತೆಯ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಅಥವಾ ಪವಿತ್ರರಾಗಿ. मैं संगम युगी ब्राह्मण हूँ, यह व्यर्थ संकल्प मैं संगम युगी ब्राह्मण हूँ, यह व्यर्थ संकल्प अपवित्रता के संस्कार शूद्र के संस्कार व स्वरूप है. ನಾನು ಸಂಗಮ ಯುಗದ ಬ್ರಾಹ್ಮಣ ಆಗಿದ್ದೇನೆ. ಆದರೆ ಈ ವ್ಯರ್ಥ ಸಂಕಲ್ಪ ಅಪವಿತ್ರತೆಯ ಸಂಕಲ್ಪ ಶೂದ್ರರ ಸಂಸ್ಕಾರ ಅಥವಾ ಸ್ವರೂಪ ಆಗಿದೆ. ऐसा अनुभव हो कि यह अपवित्रता और विस्मृति के संस्कार जो मेरे अर्थात ब्राह्मणपन के नहीं लेकिन शूद्रपन के है,
उनको मेरा समझते हो तो माया के वश होकर परेशान होते हो. ಈ ರೀತಿ ಅನುಭವ ಆಗಬೇಕು. ಅಪವಿತ್ರತೆ ಮತ್ತು ವಿಸ್ಮೃತಿಯ ಸಂಸ್ಕಾರ ಅದು ನನ್ನದು, ಅರ್ಥಾತ್ ಬ್ರಾಹ್ಮಣತನದಲ್ಲ, ಆದರೆ ಶುದ್ರತನದಾಗಿದೆ. ಅದನ್ನ ನನ್ನದು ಅಂತ ಏನ್ ತಿಳ್ಕೊಳ್ತಿರೋ, ಮಾಯಾಕ್ಕೆ ವಶ್ ಹೋಕರ್ ಪರೇಶಾನ್ ಹೋತೆ ಹೋ, ನನ್ನದು ಅಂತ ತಿಳ್ಕೊಂಡಾಗ ಮಾಯೆಗೆ ವಶ ಆಗಿ ನೀವು ಚಿಂತಾಕ್ರಾಂತರಾಗ್ತೀರಿ. ಅಚ್ಚ, ಓಂ ಶಾಂತಿ. ಶಿವ ಬಾಬಾ ನಾನು ಬಂದೆ, ಬಾಬಾ ಶಿವ ಬಾಬಾ ನಾನು ಬಂದೆ. ಅಲೆದಾಡಿಯರಸಿ ನಿನ್ನ ಅಲೆದಾಡಿಯರಸಿ ಬಾಬಾ ಹಂಬಲಿಸಿ ಹುಡುಕಿ ಬಂದೆ. ಶಿವ ಬಾಬಾ ಶಿವ ಬಾಬಾ ಶಿವ ಬಾಬಾ ಶಿವ ಬಾಬಾ ನಾನು ಬಂದೆ. ಶಿವ ಬಾಬಾ ನಾನು ಬಂದೆ, ಬಾಬಾ ಶಿವ ಬಾಬಾ ನಾನು ಬಂದೆ. ಶಿವ ಬಾಬಾ ನಾನು ಬಂದೆ, ಬಾಬಾ ಶಿವ ಬಾಬಾ ನಾನು ಬಂದೆ.
ಶಿವ ಬಾಬಾ ನಾನು ಬಂದೆ ಬಾಬಾ ಶಿವ ಬಾಬಾ ನಾನು ಬಂದೆ ಅಲೆದಾಡಿಯರಸಿ ನಿನ್ನ ಅಲೆದಾಡಿಯರಸಿ ಬಾಬಾ ಹಂಬಲಿಸಿ ಹುಡುಕಿ ಬಂದೆ ಶಿವ ಬಾಬಾ ಶಿವ ಬಾಬಾ ಶಿವ ಬಾಬಾ ನಾನು ಬಂದೆ ಬಾಬಾ ಶಿವ ಬಾಬಾ ನಾನು ಬಂದೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ. ಓಂ ಶಾಂತಿ, ಓಂ ಶಾಂತಿ. ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ, ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ, ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ. ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು, ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ. ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗ
ಕಲಿತೆ ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ ಪಾವನಾತ್ಮನಾದೆ ಹೂವಿನಂತೆ ಪಾವನಾತ್ಮನಾದೆ ಹೂವಿನಂತೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ಬಿಂಕವೇಕೆ ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ ಆತ್ಮಸ್ವರೂಪದಲ್ಲಿ ಹಾರಿ ಬರುವೆ ಆತ್ಮಸ್ವರೂಪದಲ್ಲಿ ಹಾರಿ ಬರುವೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ಬಿಂಕವೇಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ಓಂ ಶಾಂತಿ